أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين لقد كان لكم في رسول الله أسوة حسنة لمن كان يرجو الله واليوم الآخر وذكر الله كثيرا. ನಿಸ್ಸಂದೇಹವಾಗಿಯೂ ನಿಮಗೆ ಅಲ್ಲಾಹನ ಸಂದೇಶವಾಹಕನಲ್ಲಿ ಒಂದು ಉತ್ತಮವಾದ ಮಾದರಿಯಿದೆ. ಇದು ಅಲ್ಲಾಹ ಮತ್ತು ಅಂತ್ಯದಿನದ ಭೇಟಿಯ ಬಗ್ಗೆ ನಿರೀಕ್ಷೆ ಇರುವವರಿಗೆ ಹಾಗೂ ಅಲ್ಲಾಹನನ್ನು ಅತ್ಯಧಿಕವಾಗಿ ಸ್ಮರಿಸುವವರಿಗೆ ಆಗಿದೆ. ಒಮ್ಮೆ ಹಜರತ್ ಆಯಿಷಾ ರಜಲ್ಲಾಹರ ಬಳಿ ಒಬ್ಬರು ಬಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಉನ್ನತ ನೈತಿಕತೆ ಮತ್ತು ಆದರ್ಶಗಳ ಬಗ್ಗೆ ಕೇಳಿದಾಗ ಅವರು ಹೀಗೆ ಉತ್ತರಿಸಿದರು: ನೀವು ಪವಿತ್ರ ಕುರಾನ್ ಓದಿಲ್ಲವೇ? ಅದರಲ್ಲಿ ಅಲ್ಲಾಹನೇ ಅವರ ಆದರ್ಶಗಳ ಬಗ್ಗೆ ಸಾಕ್ಷಿ ನೀಡಿದ್ದಾನೆ. ಅಲ್ಲಾಹನು ಪವಿತ್ರ ಕುರಾನಿನಲ್ಲಿ ಹೀಗೆ ಹೇಳುತ್ತಾನೆ: ವ ಇನ್ನಕ ಲಅಲಾ ಖುಲುಕಿನ್ ಅಲೀಮ್. ಅಂದರೆ, ಪ್ರವಾದಿಯೇ, ನೀವು ಖಂಡಿತವಾಗಿಯೂ ಅತ್ಯುನ್ನತ ನೈತಿಕತೆಯ ಪದವಿಯಲ್ಲಿ ಇದ್ದೀರಿ. ಯಾವುದೇ ವಿಷಯದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇರುವವರನ್ನೇ ನಾವು ಮಾದರಿಯನ್ನಾಗಿ ಸ್ವೀಕರಿಸುತ್ತೇವೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿಷಯಕ್ಕೆ ಬರುವುದಾದರೆ, ಅಲ್ಲಾಹನ ಹಕ್ಕುಗಳ ವಿಷಯವಿರಲಿ ಅಥವಾ ಮನುಷ್ಯರ ಹಕ್ಕುಗಳ ವಿಷಯವಿರಲಿ, ಎರಡರಲ್ಲೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯುನ್ನತ ಸ್ಥಾನದಲ್ಲಿದ್ದರು ಎಂಬುದಕ್ಕೆ ಅಲ್ಲಾಹನೇ ಸಾಕ್ಷಿಯಾಗಿದ್ದಾನೆ. ಆದ್ದರಿಂದಲೇ ಅಲ್ಲಾಹನು ನಮ್ಮೊಡನೆ ಈ ಪ್ರವಾದಿಯು ನಿಮಗೆ ಒಂದು ಉತ್ತಮ ಮಾದರಿ ಆಗಿರುವರು ಎಂದು ಹೇಳಿರುವನು. ಅವರ ಮಾತುಗಳನ್ನು ಕೇಳುವುದು ಮಾತ್ರವಲ್ಲ, ಅವುಗಳನ್ನು ಪಾಲಿಸಬೇಕಾಗುವುದು. ಕೇವಲ ನಂಬಿಕೆಯಿಟ್ಟರೆ ಸಾಲದು, ನೀವು ಅದರಂತೆ ನಡೆದರೆ ಮಾತ್ರ ನಾನು ಈ ಪ್ರವಾದಿಯನ್ನು ಯಾವ ಉದ್ದೇಶಕ್ಕಾಗಿ ಕಳುಹಿಸಿದ್ದೇನೋ ಆ ಉನ್ನತ ಸ್ಥಾನವನ್ನು ನಿಮಗೆ ಪಡೆಯಲು ಸಾಧ್ಯವಾಗುವುದು. ಇದಾಗಿದೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ಥಾನ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವತಃ ಹೀಗೆ ಹೇಳಿದ್ದಾರೆ: ನನ್ನ ಮಾದರಿಯನ್ನು, ಜೀವನ ಶೈಲಿಯನ್ನು ಅನುಸರಿಸಿರಿ, ನನ್ನ ನಡವಳಿಕೆ ಪ್ರಕಾರ ನಡೆಯಿರಿ, ಏಕೆಂದರೆ ನಿಮ್ಮನ್ನು ಸುಧಾರಿಸಲಿಕ್ಕಾಗಿಯೇ ಅಲ್ಲಾಹನು ನನ್ನನ್ನು ಕಳುಹಿಸಿದ್ದಾನೆ. ಉನ್ನತ ನೈತಿಕ ಗುಣಗಳನ್ನು ಪೂರ್ಣಗೊಳಿಸಲಿಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ. ಆದುದರಿಂದ ಯಾರಲ್ಲಿ ಈ ಎಲ್ಲ ಸದ್ಗುಣಗಳಿವೆಯೋ ಅವರಿಗೆ ಮಾತ್ರ ನೈತಿಕತೆಯನ್ನು ಪೂರ್ಣಗೊಳಿಸಲು ಸಾಧ್ಯ. ಹಜರತ್ ಖಲೀಫತು ಮಸೀಹ್ ಸಾನಿ ರಜಲ್ಲಾಹುರ ಕುರಾನ್ ವ್ಯಾಖ್ಯಾನದ ಪೀಠಿಕೆಯಲ್ಲಿ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಚರಿತ್ರೆ ಬರೆಯಲ್ಪಟ್ಟ ನಮ್ಮ ಗ್ರಂಥಗಳಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನೈತಿಕತೆಯ ಬಗ್ಗೆ ಸಾಕಷ್ಟು ವಿವರಿಸಲಾಗಿದೆ. ಅವುಗಳಲ್ಲಿ ಕೆಲವನ್ನು ನಾನು ಇಂದು ಸಂಕ್ಷಿಪ್ತವಾಗಿ ಪ್ರಸ್ತಾಪಿಸುತ್ತೇನೆ. ಮೊದಲನೇದಾಗಿ, ಅಲ್ಲಾಹನ ಆರಾಧನೆ ಹಕ್ಕು. ನಮಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಲ್ಲಿ ಅಲ್ಲಾಹನ ಆರಾಧನೆಯ ಬಗ್ಗೆ ಎಂತಹ ಮಾದರಿ ಇದೆ ಎಂದು ನೋಡುವಾಗ ಅವರ ಇಡೀ ಜೀವನವು ದೇವಪ್ರೇಮದಲ್ಲಿ ಮುಳುಗಿತ್ತು ಎಂಬುದನ್ನು ಕಾಣುತ್ತೇವೆ. ಹೊಸ ಶರಿಯತ್ ಜಾರಿಗೊಳಿಸುವುದು ಮತ್ತು ಜನರ ತರಬೇತಿಯಂತಹ ಬೃಹತ್ ಜವಾಬ್ದಾರಿಗಳು ಅವರ ಮೇಲಿದ್ದರೂ ಅವರು ಅಲ್ಲಾಹನ ಆರಾಧನೆ ಹಕ್ಕನ್ನು ಎಂದಿಗೂ ಮರೆಯಲಿಲ್ಲ. ಇದು ಬಹಳ ದೊಡ್ಡ ಮತ್ತು ಮುಖ್ಯವಾದ ವಿಷಯವಾಗಿದೆ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅನೇಕ ಕಷ್ಟಗಳು ಎದುರಾಗಿದ್ದವು. ಯುದ್ಧಗಳನ್ನು ಮಾಡಬೇಕಾಗಿ ಬಂದಿತ್ತು. ವೈರಿಗಳು ದಾಳಿಗಳನ್ನು ಕೂಡ ಮಾಡುತ್ತಿದ್ದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಆರಾಧನೆಯಲ್ಲಿ ಎಂದಿಗೂ ಕೊರತೆ ಮಾಡಲಿಲ್ಲ. ಈ ಮಾದರಿ ನಮ್ಮ ಮುಂದಿದೆ. ನಾವು ಪ್ರತಿ ಸಂದರ್ಭದಲ್ಲೂ ಅಲ್ಲಾಹನನ್ನು ನಮ್ಮ ಮುಂದೆ ಇರಿಸಿಕೊಂಡರೆ ನಮ್ಮ ಅನೇಕ ಸಮಸ್ಯೆಗಳು ತಾನಾಗಿಯೇ ಪರಿಹಾರವಾಗುತ್ತದೆ. ಜನರು ತಮ್ಮ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸುತ್ತಾರೆ, ಆದರೆ ಅಲ್ಲಾಹನ ಹಕ್ಕನ್ನು ಸಲ್ಲಿಸುವುದಿಲ್ಲ. ಆದ್ದರಿಂದಲೇ ಮನುಷ್ಯನು ಅನುಗ್ರಹಗಳಿಂದ ವಂಚಿತನಾಗುತ್ತಾನೆ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆರಾಧನೆ ಉನ್ನತ ಮಟ್ಟ ಏನಾಗಿತ್ತು ಎಂದು ನೋಡಿರಿ. ಮಧ್ಯರಾತ್ರಿ ಕಳೆದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎದ್ದು ಅಲ್ಲಾಹನ ಆರಾಧನೆಗಾಗಿ ನಿಲ್ಲುತ್ತಿದ್ದರು. ಇದಕ್ಕೆ ಅಲ್ಲಾಹನೇ ಸಾಕ್ಷ್ಯ ವಹಿಸಿದ್ದಾನೆ. ಅಲ್ಲಾಹನ ವಚನಗಳನ್ನು ಕೇಳುವಾಗ ಅವರ ಕಣ್ಣುಗಳಿಂದ
ಅನಿಯಂತ್ರಿತವಾಗಿ ಕಣ್ಣೀರು ಸುರಿಯುತ್ತಿತ್ತು ಎಂದು ಅವರ ಜೀವನಚರಿತ್ರೆಯ ಘಟನೆಯಿಂದ ತಿಳಿದುಬರುತ್ತದೆ. ವಿಶೇಷವಾಗಿ ಅವರ ಜವಾಬ್ದಾರಿಗಳನ್ನು ನೆನಪಿಸುವ ವಚನಗಳನ್ನು ಆಲಿಸುವಾಗ ಅವರು ಹೆಚ್ಚು ಭಾವುಕರಾಗುತ್ತಿದ್ದರು. ಒಮ್ಮೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅಪ್ಪಣೆಯಂತೆ ಹಜರತ್ ಅಬ್ದುಲ್ಲಾ ಬಿನ್ ಮಸೂದ್ ರಜಲಾನ್ಹು ಸೂರತ್ ನಿಸಾ ಪಠಿಸುತ್ತಾ, ಪ್ರತಿಯೊಂದು ಸಮುದಾಯದ ಪ್ರವಾದಿಯನ್ನು ಅವರವರ ಸಮುದಾಯದ ಸಾಕ್ಷಿಯಾಗಿ ನಿಲ್ಲಿಸಿ ನಾವು ಲೆಕ್ಕ ಕೇಳುವಾಗ ಮತ್ತು ನಿನ್ನನ್ನು ನಿನ್ನ ಸಮುದಾಯದ ಮೇಲೆ ಸಾಕ್ಷಿಯನ್ನಾಗಿ ನಿಲ್ಲಿಸಿ ಲೆಕ್ಕ ಕೇಳುವಾಗ ನಿನ್ನ ಸ್ಥಿತಿ ಏನಾಗಿರಬಹುದು ಎಂಬ ವಚನಕ್ಕೆ ಬಂದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಸಾಕು, ನಿಲ್ಲಿಸು. ಆಗ ಅವರ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಸುರಿಯುತ್ತಿತ್ತು ಎಂದು ಸಹಾಬಿ ಹೇಳುತ್ತಾರೆ. ಅವರಿಗೆ ತಮ್ಮ ಸಮುದಾಯದ ಬಗ್ಗೆ ಎಂತಹ ಕಳಕಳಿ ಇತ್ತಂದರೆ, ನನ್ನ ಸಮುದಾಯವು ಅಲ್ಲಾಹನ ಅಸಮಾಧಾನಕ್ಕೆ ಗುರಿಯಾಗುವಂತಹ ಯಾವುದೇ ಕೆಲಸ ಮಾಡಿಕೊಂಡು ನಾನು ಅವರ ವಿರುದ್ಧ ಸಾಕ್ಷಿ ಹೇಳುವಂತಾಗದಿರಲಿ ಎಂಬ ಭಯ ಅವರಲ್ಲಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಮಾಜಿನ ನಿರ್ವಹಣೆಯನ್ನು ನೋಡುವುದಾದರೆ ಅವರಿಗೆ ನಮಾಜಿನ ಬಗ್ಗೆ ಎಷ್ಟು ಕಾಳಜಿ ಇತ್ತೆಂದರೆ, ತೀವ್ರ ಅನಾರೋಗ್ಯದ ಸ್ಥಿತಿಯಲ್ಲಿದ್ದಾಗಲೂ ಜನರ ಹೆಗಲ ಮೇಲೆ ಕೈಯಿಟ್ಟು ಮಸೀದಿಗೆ ಹೋಗುತ್ತಿದ್ದರು ಎಂದು ಚರಿತ್ರೆಯಲ್ಲಿ ಬರೆಯಲಾಗಿದೆ. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆರಾಧನೆಯಲ್ಲಿ ಅನಗತ್ಯವಾಗಿ ಕಷ್ಟಪಡುವುದನ್ನು ಇಷ್ಟಪಡುತ್ತಿರಲಿಲ್ಲ. ಮನಸ್ಸಿನಲ್ಲಿ ಉತ್ಸಾಹ ಇರುವವರೆಗೆ ಮಾತ್ರ ಆರಾಧನೆ ಮಾಡಬೇಕು, ಸುಸ್ತಾದಾಗ ಕುಳಿತುಕೊಳ್ಳಬೇಕು ಎಂದು ಔಪಚಾರಿಕವಾಗಿ ಮಾಡುವ ಆರಾಧನೆಯಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಅವರು ಹೇಳುತ್ತಿದ್ದರು. ಇಂದು ಕೆಲವರು ಕಷ್ಟಪಡುವುದು ಬೇಡೆಂಬ ಮಾತನ್ನು ತಪ್ಪಾಗಿ ಅರ್ಥೈಸಿ ನಮಾಜನ್ನು ತರಾತುರಿಯಲ್ಲಿ ಮುಗಿಸುತ್ತಾರೆ. ನಮಾಜನ್ನು ಯಾವಾಗಲೂ ಸಮಾಧಾನದಿಂದ ನಿಧಾನವಾಗಿ ನಿರ್ವಹಿಸಬೇಕು. ಅಲ್ಲಾಹನ ಸನ್ನಿಧಿಯಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿನಮ್ರತೆ ಎಂತಹ ಮಟ್ಟದ್ದಾಗಿತ್ತೆಂದರೆ, ಒಮ್ಮೆ ಜನರು ಅವರೊಡನೆ ಹೀಗೆ ಹೇಳಿದರು, ನೀವು ನಿಮ್ಮ ಸತ್ಕರ್ಮಗಳ ಬಲದಿಂದ ಅಲ್ಲಾಹನ ಅನುಗ್ರಹವನ್ನು ಗಳಿಸುವಿರಿ. ಅಲ್ಲಾಹನು ನಿಮಗೆ ಅದರ ಪ್ರಮಾಣ ಪತ್ರವನ್ನೇ ನೀಡಿದ್ದಾನೆ ಮತ್ತು ನಿಮ್ಮ ಮಾದರಿ ಮುಸ್ಲಿಮರಿಗೆ ಕಾರ್ಯರೂಪದ ಮಾನದಂಡವಾಗಿದೆ ಎಂದು ಘೋಷಿಸಿದ್ದಾನೆ. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಹಾಗಲ್ಲ, ನಾನು ಕೂಡ ಅಲ್ಲಾಹನ ಕೃಪೆಯಿಂದ ಮಾತ್ರ ಕ್ಷಮಿಸಲ್ಪಡುವೆನು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಉಪದೇಶಿಸಿದರು, ಸತ್ಕಾರ್ಯಗಳನ್ನು ಮಾಡಿರಿ ಮತ್ತು ಅಲ್ಲಾಹನ ಸಾಮೀಪ್ಯವನ್ನು ಪಡೆಯುವ ಮಾರ್ಗಗಳನ್ನು ಹುಡುಕಿರಿ. ನಿಮ್ಮಲ್ಲಿ ಯಾರೂ ಮರಣವನ್ನು ಬಯಸಬೇಡಿರಿ. ಒಂದು ವೇಳೆ ಆತ ಒಳ್ಳೆಯವನಾಗಿದ್ದರೆ ಬದುಕಿರುವ ಮೂಲಕ ಆತ ತನ್ನ ಪುಣ್ಯ ಕಾರ್ಯಗಳನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಬಹುದು. ಅಥವಾ ಆತ ಕೆಟ್ಟವನಾಗಿದ್ದರೆ ಬದುಕಿರುವ ಮೂಲಕ ಆತನಿಗೆ ತನ್ನ ಪಾಪಗಳಿಂದ ಪಶ್ಚಾತ್ತಾಪ ಪಡಲು ಅವಕಾಶ ಸಿಗಬಹುದು. ಇದು ಬಹಳ ಮುಖ್ಯವಾದ ಉಪದೇಶವಾಗಿದ್ದು ನಾವು ಎಂದಿಗೂ ಸಾವನ್ನು ಬಯಸಬಾರದು ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾರ್ಯನಿರ್ವಹಣೆಗಳ ಬಗ್ಗೆ ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹಾ ಹೀಗೆ ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಂದೆ ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿ ಎರಡು ದಾರಿಗಳಿದ್ದರೆ ಅವರು ಯಾವಾಗಲೂ ಸುಲಭವಾದ ಮಾರ್ಗವನ್ನೇ ಆರಿಸಿಕೊಳ್ಳುತ್ತಿದ್ದರು. ಆದರೆ ಅದರಲ್ಲಿ ಪಾಪದ ಕಿಂಚಿತ್ತೂ ಅಂಶವಿಲ್ಲವೆಂಬುದನ್ನು ಮಾತ್ರ ಖಚಿತಪಡಿಸುತ್ತಿದ್ದರು. ಮಾನವ ಕುಲದೊಂದಿಗಿನ ವ್ಯವಹಾರಗಳ ಬಗ್ಗೆ ಹೇಳುವುದಾದರೆ ಮೊದಲು ಅವರ ಮನೆಯಿಂದಲೇ ಪ್ರಾರಂಭಿಸಬಹುದು. ಪತ್ನಿಯರ ಹಕ್ಕುಗಳ ವಿಷಯದಲ್ಲಿ ಅವರ ವರ್ತನೆ ಅತ್ಯಂತ ಕರುಣಾಮಯಿ ಮತ್ತು ನ್ಯಾಯಯುತವಾಗಿತ್ತು. ಇಂದಿನ ಜನರು ಇದನ್ನು ಅರ್ಥ ಮಾಡಿಕೊಂಡರೆ ಮನೆಗಳಲ್ಲಿ ನಡೆಯುವ ಅನೇಕ ಜಗಳಗಳು ಮತ್ತು ಅಶಾಂತಿಗಳು ದೂರವಾಗುವವು. ಅವರ ಸಹನೆ ಮತ್ತು ತಾಳ್ಮೆ ಹೇಗಿತ್ತಂದರೆ, ಅಲ್ಲಾಹನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಧಿಕಾರವನ್ನು ನೀಡಿದಾಗಲೂ ಅವರು ಪ್ರತಿಯೊಬ್ಬರ ಮಾತನ್ನು ಆಲಿಸುತ್ತಿದ್ದರು. ಯಾರಾದರೂ ಕಠಿಣವಾಗಿ ಮಾತನಾಡಿದರೂ ಅವರು ಮೌನವಾಗಿ ಆಲಿಸುತ್ತಿದ್ದರು. ಕೆಲವೊಮ್ಮೆ ಜನರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ದಾರಿಯಲ್ಲಿ ತಡೆದು ನಿಲ್ಲಿಸಿ ತಮ್ಮ ಅಗತ್ಯಗಳನ್ನು ವಿವರಿಸಲು ತೊಡಗುತ್ತಿದ್ದರು. ಆ ವ್ಯಕ್ತಿಯು ತನ್ನ ಮಾತು ಮುಗಿಸುವವರೆಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲೇ ನಿಂತಿರುತ್ತಿದ್ದರು. ಅನಂತರ ಮುಂದಕ್ಕೆ ಹೋಗುತ್ತಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಲ್ಲಿ ನ್ಯಾಯ, ಭಾವನೆಗಳಿಗೆ ಗೌರವ ಮತ್ತು ಬಡವರ ಕಾಳಜಿಯ ಬಗ್ಗೆ ಇಂತಹ ಇನ್ನೂ ಅನೇಕ ವಿಷಯಗಳಿವೆ. ಅವೆಲ್ಲವೂ ನಮಗೆ ಮಾದರಿಗಳಾಗಿವೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾದರಿಗಳನ್ನು ಪಾಲಿಸುವ ಮೂಲಕ ನಿಜವಾದ ಮುಸ್ಲಿಮರಾಗಲು ಪ್ರಯತ್ನಿಸುವ ಸೌಭಾಗ್ಯವನ್ನು ಅಲ್ಲಾಹನು ನಮಗೆ ನೀಡಲಿ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಸಂದೇಶವನ್ನು ಲೋಕಕ್ಕೆ ತಲುಪಿಸುವವರಾಗಲಿ ಮತ್ತು ಇಡೀ ಲೋಕವನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಧ್ವಜದ ಅಡಿಯಲ್ಲಿ ತರುವ ಸೌಭಾಗ್ಯ ನಮಗೆ ಲಭಿಸಲಿ. ಅಲ್ಲಾಹನು ನಮಗೆ ಈ ಸೌಭಾಗ್ಯವನ್ನು ನೀಡಲಿ. ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದಿನ್ ವ ಅಲಾ ಆಲಿ ಮುಹಮ್ಮದಿನ್ ವ ಬಾರಿಕ್ ವಸಲ್ಲಿಂ ಇನ್ನಕ ಹಮೀದುಂ ಮಜೀದ್. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله.
عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر